ನಾನು ಕಾಶ್ಮೀರಿ ಪಂಡಿತರು ಅನುಭವ ನಿಮ್ಗೆ ಅದಕ್ಕೆ ಹೇಳಿದ್ದು. ಮನೆಗೆ ಹಾಲು ಹಾಕ್ತಾ ಇದ್ದೋರು 90ರಲ್ಲಿ ಈ ಘಟನೆ ನಡೀತಲ್ಲ, 88-89ವರೆಗೂ ಚೆನ್ನಾಗೇ ಕಂಡೋರು 6 ತಿಂಗಳ ಹಿಂದೆ ಮನೆಗೆ ಹಾಲು ಹಾಕ್ತಾ ಇದ್ದೋರು ಇನ್ಮೇಲೆ ಈ ಮನೆ ನಂದು ಅಂದ್ರಂತೆ. ಆ ಮನೆ ಓನರ್ ಗೊತ್ತಾಗ್ಲಿಲ್ಲ, ತಮಾಷೆ ಮಾಡ್ತಾ ಇದ್ದಾನೆ ಅನ್ಕೊಂಡ್ರಂತೆ. ಅವರು ಮೇಲ್ಗಡೆ ಕಟ್ಟಿಸ್ತಾ ಇದ್ರಂತೆ. ಯಾಕೆ ಇದಕ್ಕೆ ದುಡ್ಡು ದಂಡ ಮಾಡ್ತೀರಿ, ಇನ್ನೊಂದು ಫ್ಲೋರ್ ಹೇಗೂ ಇದು ನಾಳೆ ನನಗೆ ಬರುತ್ತೆ ಅನ್ನಂತವನು. ಅವ್ನು ಹಿಂಟ್ ಕೊಟ್ಟಿದ್ದಾನೆ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಅದರಿಂದ ಈ ಸ್ಲೀಪರ್ ಸೆಲ್ ಅಂತಿರಲ್ಲ, ಅದು ಒಂದು ಸೆಲ್ ಅಲ್ಲ, ಅದು ಫಿಸಿಕಲಿ ಎಕ್ಸಿಸ್ಟ್ ಆಗಬೇಕಾಗಿಲ್ಲ. ಅವ್ರಗಳ ಮನಸ್ಸಿನಲ್ಲಿ ಅಷ್ಟು ಅದು ಹಾಸು ಹೊಕ್ಕಾಗಿರುವಾಗ ಅವ್ರಿಗೇನೋ ಸಹಾಯ ಬೇಕಾಗುತ್ತೆ, ಅವ್ರು ಮಾಡಿಬಿಡ್ತಾರೆ ನಮ್ಮವರು. ಅದರಿಂದ ಅವ್ರಿಗೆ ಸಹಾಯ ಮಾಡಿಬಿಡ್ತಾರೆ. ನೀವು ಆ ಮನಸ್ಸನ್ನು ಹೇಗೆ ಅರ್ಥಕೊಳ್ತೀರಿ? ಅವರ ಮನಸ್ಸಿನಿಂದ ಅವರು ಬದಲಾಗಿ, ಇಲ್ಲ ನೀವೆಲ್ಲ ನಿಜವಾಗಿಯೂ ನಮ್ಮ ಜೊತೆ ಬಂದಿರಿ, ನಮ್ಮದು ಭ್ರಾತೃತ್ವ ಇದ್ದೇ ಇದೆ. ಯಾಕೆ ಒಂದು ದೊಡ್ಡ ಡೆಲಿಗೇಷನ್ನು ಕಾಶ್ಮೀರಿ ಮುಸ್ಲಿಮರದು, ಯಾಕೆ ಪಕ್ಕದಲ್ಲೇ ಇದೆ, ಜಗತಿ ಟೌನ್ಶಿಪ್ ಜಮ್ಮುನಲ್ಲಿದೆ, ಯಾಕೆ ಅವ್ರನ್ನ ಕರೆಸ್ಕೊಂಡು ಇರಿಸ್ಕೋತಿಲ್ಲ? ಅಲ್ಲಿಂದ ಬಿಟ್ಟು ಬಂದಿದ್ದ ಸರ್ಕಾರಕ್ಕೆ ಹೆದರಿ ಅಲ್ಲ, ಅಕ್ಕಪಕ್ಕದವ್ರು ನಡೆಸಿದ ಉಪಟಳದಿಂದ ಹೆದರಿ. ಬಡ್ಗಾಮಿನ ಸೆಟಲ್ಮೆಂಟಿಂದ ಯಾಕೆ ಶ್ರೀನಗರದ ಜನರನ್ನ ಹಬ್ಬಾಕದಲ್ಲಿ ಎಲ್ಲ ಸಿಟಿನಲ್ಲಿದೆ, ಯಾಕೆ ಅಲ್ಲಿ ಅವ್ರನ್ನ ಕರೆದು ಇಲ್ಲಪ್ಪ ನಿಮ್ಮ ಮನೇಲಿ ನೀವಿರಿ, ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅವ್ರು ಹೇಳಬೇಕು? ಹೆದರಿಸಿ ಓಡಿಸಿರೋರು ಅವರು. ಅದು ಆಗದೆ ಹೇಗೆ ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ? ನಾನು ಒಂದು 2-3 ಸಲ ಹೇಳಿದ್ದೀನಿ ಇನ್ನೂ ತನಕ, ಇಂಟೆಲಿಜೆನ್ಸ್ ಫೇಲ್ಯೂರು, ಸೆಕ್ಯೂರಿಟಿ ಫೇಲ್ಯೂರ್, ಇಂಟೆಲಿಜೆನ್ಸ್ ಫೇಲ್ಯೂರ್, ಸೆಕ್ಯೂರಿಟಿ ಫೇಲ್ಯೂರು. ಮಹಾತ್ಮ ಗಾಂಧಿ ಕೊಲೆನೂ ಇಂಟೆಲಿಜೆನ್ಸು ಸೆಕ್ಯೂರಿಟಿ ಫೇಲ್ಯೂರೇ. ನೆಹರು ಸರ್ಕಾರದ ವೈಫಲ್ಯ ಅಂತ ಯಾರು ಮಾತಾಡ್ತಾರಾ? ಇಲ್ಲ, ಹಿಂದುತ್ವವಾದಿ ಅತಿರೇಕದ ಸಿದ್ಧಾಂತ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡ್ತು, ಅಲ್ವಾ? ಗೌರಿ ಲಂಕೇಶ್ ಕೊಲೆ, ದಾಬೋಲ್ಕರ್ ಕೊಲೆ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಹೌದು ತಾನೆ? ಅಲ್ಲಿ ಬಂದೂಕು ಹಿಡಿದು ಗುಂಡು ಹೊಡೆದವನ ಸಿದ್ಧಾಂತ ಏನು ಅನ್ನೋದು ಚರ್ಚೆ ಮಾಡ್ತೀವಿ ನಾವು. ಇಂದಿರಾ ಗಾಂಧಿ ಕೊಲೆ, ರಾಜೀವ್ ಗಾಂಧಿ ಕೊಲೆ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಅಲ್ಲಿ ಸತ್ತವರು ಹುತಾತ್ಮರಾದರು. ಸಿದ್ಧಾಂತ ಯಾರು ಮಾತಾಡ್ತೀರಾ? ಯಾವ ಸಿದ್ಧಾಂತದಿಂದ ಅವರು ಕೊಲೆ ಆಯಿತು ಅಂತ ಯಾರು ಹೇಳ್ತೀರಾ? ಇಲ್ಲ. ಸೆಕ್ಯೂರಿಟಿ ಫೇಲ್ಯೂರ್ ಆಯಿತು ಗಾಂಧಿ ಮರ್ಡರ್ನಲ್ಲಿ ಅಂತ ಯಾರು ಇನ್ನೂ ತನಕ ಮಾತಾಡ್ತಾರಾ? ನೆಹರು ಸರ್ಕಾರ ಭದ್ರತೆ ಕೊಡಬೇಕಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅಂತ. ಒಂದು ನಿಮಿಷ, ಇಸ್ಲಾಮಿಕ್ ಟೆರರಿಸಮ್ ಆದ ತಕ್ಷಣ ಯಾಕೆ ಸೆಕ್ಯೂರಿಟಿ ಫೇಲ್ಯೂರ್ ವಿಷಯ ಬರುತ್ತೆ? ಅಲ್ಲಿ ಬಂದೂಕು ಹಿಡಿದವನ ಸಿದ್ಧಾಂತದ ಬಗ್ಗೆ ಯಾಕೆ ಮಾತಾಡೋದಿಲ್ಲ?